ನಾಳೆ ಒಂದು 3 ಲಕ್ಷಕ್ಕೂ ಹೆಚ್ಚು ಜನ ಸೇರಿ ಮೈಸೂರಲ್ಲಿ ಬೃಹತ್ ಸಮಾವೇಶ ನಡೀತಾ ಇದೆ. ವಿಜಯೇಂದ್ರ ಅವರ ಪಾದಯಾತ್ರೆ ಇವತ್ತು ಬಂದು ತಲುಪ್ತಾ ಇದೆ. ಹೋದ ಎಲ್ಲ ಕಡೆ ಅಭೂತಪೂರ್ವವಾದಂತ ಒಂದು ಸ್ವಾಗತ ಸಿಕ್ಕಿದೆ. ಈ ಭ್ರಷ್ಟ ಸರ್ಕಾರವನ್ನ ಕಿತ್ತೊಗಿಬೇಕು ಅನ್ನುವಂತ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮ ನಡೀತಾ ಇದೆ. ವಾತಾವರಣ ನಮ್ಮ ನಿರೀಕ್ಷೆ ಮೇಲೆ ತುಂಬಾ ಅನುಕೂಲಕರವಾಗಿದೆ. ಈ ಸರ್ಕಾರದ ಬಗ್ಗೆ ಜನ ಆಕ್ರೋಶಗೊಂಡಿರುವಂತದ್ದು ಎಲ್ಲ ಕಡೆ ವ್ಯಕ್ತ ಆಗ್ತಾ ಇದೆ. ಕಾದ್ಮೇಲೆ ಮುಂದೆ ಏನೇನಾಗುತ್ತೆ ಕಾದ್ಮೇಲೆ. ಯಡಿಯೂರಪ್ಪನವರು ರಾಜಕೀಯದಲ್ಲಿ ನಿವೃತ್ತಿ ಘೋಷಣೆ ಮಾಡಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಸರ್ ಅವ್ರು ಹೇಳಲೇಬೇಕಲ್ಲ ಪಾಪ. ಯಾಕಂದ್ರೆ ಅವ್ರು ನಿವೃತ್ತಿ ಮನೆಗೆ ಹೋಗೋಕಾರ ಹತ್ರ ಬಂದಾಗ ಅವ್ರು ಇನ್ನೊಬ್ಬರ ಬಗ್ಗೆ ಹೇಳೋದು ಸ್ವಾಭಾವಿಕ. ಯಾರು ನಿವೃತ್ತಿ ಆಗ್ತಾರೆ ಯಾರಿಲ್ಲ ಮುಂದೆ ಏನಾಗುತ್ತೆ ಎಲ್ಲ ಸಂಸ್ಥೆಗಳು ಗೊತ್ತಾಗುತ್ತೆ. ಅದಾದ್ಮೇಲೆ ಯಾರ್ಯಾರು ನಿವೃತ್ತಿ ಆಗುತ್ತೆ ತೀರ್ಮಾನ ಮಾಡ್ತಾರೆ. ಸರ್, ನಾನು ಯಾವುದೂ ತಪ್ಪೇ ಮಾಡಿಲ್ಲ, ನಾನೇ ರಾಜೀನಾಮೆ ಕೊಡಿಲ್ಲ. ಅವರು ನಿಮ್ಮ ಮೇಲೆ ವೈಯಕ್ತಿಕ ಟೀಕೆ ಮುಂದಾಗಿದ್ದಾರೆ. 82ನೇ ವಯಸ್ಸಲ್ಲಿ ಪೋಸ್ಟೋ ಕೇಸ್ ಅಂತ ಬೇಕಿತ್ತ? ಕೋರ್ಟ್ ಕೊಟ್ಟಿರ್ತಕ್ಕಂಥ ಜೀವದಾನದಲ್ಲಿ ನಾಳೆ ದಿವಸ ಕೋರ್ಟ್ ತೀರ್ಮಾನ ಆದ್ಮೇಲೆ ಎಲ್ಲವೂ ಸತ್ಯ ಬಹಿರಂಗ ಆಗುತ್ತೆ. ಅಲ್ಲಿವರೆಗೂ ಏನು ಮಾತನಾಡೋದಿಲ್ಲ. ಅದಾದ್ಮೇಲೆ ಸಿದ್ದರಾಮಯ್ಯನವರಿಗೆ ತಕ್ಕ ಉತ್ತರ ಸಿಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಆದ್ರೆ ಈಗ ಅವ್ರು ಮನಬಂದಂತೆ ಮಾತಾಡಲಿ ಅದಕ್ಕೆ ಕಾಲಾವಕಾಶ ಇದೆ. ತಕ್ಕ ಉತ್ತರವನ್ನು ನಾನು ಯಾವುದೇ ತಪ್ಪು ಮಾಡಿಲ್ಲ, ನಾನೇ ರಾಜೀನಾಮೆ ಕೊಡ್ಲಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ಅಲ್ಲ, ಈ ದೇಶದ ಇತಿಹಾಸದಲ್ಲಿ ತಮ್ಮ ಮನೆಯವರಿಗೇನೆ ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಬೀಳುವಂತ ಸೈಟ್ ಕೊಟ್ಟಂತ ಉದಾಹರಣೆ ಇದೆಯಾ? ಭ್ರಷ್ಟಾಚಾರ ಮುಗಿಲು ಮುಟ್ಟುವಂತ ಈ ಸಂದರ್ಭದಲ್ಲಿ ಸ್ವಂತ ತನ್ನ ಹೆಂಡತಿಗೇನೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಲೆ ಬಾಳುವಂತ ಸೈಟ್ಗಳನ್ನು ಕೊಟ್ಟಿರುವಂತದ್ದು ಅಕ್ಷಮ್ಯ ಅಪರಾಧ. ಅದಕ್ಕಾಗಿ ಹೋರಾಟ